ಪ್ರತಿಕೂಲ ಚುನಾವಣಾ ಫಲಿತಾಂಶವನ್ನು ಎದುರಿಸುವ ಕಾಂಗ್ರೆಸ್ ಹಾಗೂ ಇತರ ವಿಪಕ್ಷಗಳ ಸ್ಟ್ರಾಟಜಿಯೇ ಸರಿ ಇಲ್ವಾ? ಗೆದ್ದಾಗ ಸುಮ್ನಿರೋದು, ಸೋತಾಗ ಇವಿಎಂ ಹಾಗೂ ಚುನಾವಣಾ ಆಯೋಗವನ್ನ ದೂರೋದ್ ಮಾಡಿದ್ರೆ ಜನ ನಂಬೋದ್ ಹೇಗೆ? ಇವಿಎಂ ಸರಿ ಇಲ್ಲ, ಚುನಾವಣಾ ಆಯೋಗ ಸರಿ ಇಲ್ಲ ಅಂತಾದ್ರೆ ಎಲ್ಲಾ ಕಡೆನೂ ಕಾಂಗ್ರೆಸ್ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತಿಲ್ಲ ಯಾಕೆ? ಗೆದ್ದ ರಾಜ್ಯಗಳ ಬಗ್ಗೆ ಏನನ್ನೂ ಮಾತಾಡದೆ ಸೋತ ರಾಜ್ಯದ ಫಲಿತಾಂಶ ಸರಿ ಬಂದಿಲ್ಲ, ನಾವು ವಿಶ್ಲೇಷಣೆ ಮಾಡ್ತೀವಿ, ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತಂದ್ರೆ ಏನರ್ಥ? ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶ ಒಪ್ಕೊಳ್ಳೋಕೆ ಎಂವಿಎ ತಯಾರಿಲ್ಲ. ಎನ್ಡಿಎ ಇತಿಹಾಸ ಬರೆದಿರುವಾಗ ಇಡೀ ಎಂವಿಎ ಪಡೆದಿರೋದು 50ಕ್ಕಿಂತ ಕಡಿಮೆ ಸೀಟುಗಳು. ಎಂವಿಎ ಮೈತ್ರಿಯ ಕಾಂಗ್ರೆಸ್, ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತು ಎನ್ಸಿಪಿ ಶರದ್ ಪವಾರ್ ಬಣ ಫಲಿತಾಂಶದ ಬಳಿಕ ಹೈರಾಣಾಗಿವೆ. ಇದನ್ನ ನಿರೀಕ್ಷಿಸಿರಲಿಲ್ಲ ಅಂತ ಉದ್ಧವ್ ಠಾಕ್ರೆ ಹೇಳಿದ್ದಾರೆ. ಇದು ಹೇಗಾಯ್ತು ಅನ್ನೋ ಪ್ರಶ್ನೆ ಅವರನ್ನ ಕಾಡ್ತಿದೆ. ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಈ ಸೋಲಿನ ಹಿಂದೆ ಷಡ್ಯಂತ್ರ ಇದೆ ಎಂದಿದ್ದಾರೆ. ನಾಗ್ಪುರದಲ್ಲಿ ಬಿಜೆಪಿ ನಾಯಕರ ವಾಹನದಲ್ಲಿ ಇವಿಎಂ ಇತ್ತು ಅಂತ ಪವನ್ ಖೇರಾ ಆರೋಪಿಸಿದ್ದಾರೆ. ಚುನಾವಣಾ ಆಯೋಗ ಇದ್ಯಾವುದರ ಬಗ್ಗೆನೂ ಪ್ರತಿಕ್ರಿಯಿಸಿಲ್ಲ. ಚುನಾವಣೆ ಪಾರದರ್ಶಕವಾಗಿ ನಡಿಬೇಕಾದುದರಲ್ಲಿ ನಮ್ಮೆಲ್ಲರ ಜವಾಬ್ದಾರಿನೂ ಇದೆ. ಚುನಾವಣೆಗಳು ನಡೀತಾನೆ ಇರುತ್ತೆ, ನಾವು ಹೋರಾಡ್ತಾನೆ ಇರ್ತೀವಿ. ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರುವಲ್ಲಿ ಗೆಲ್ತೀವಿ, ಷಡ್ಯಂತ್ರ ನಡೆಯುವಲ್ಲಿ ಸೋಲ್ಬೇಕಾಗತ್ತೆ. ಇದರಲ್ಲಿ ಇತ್ತೀಚಿನದು ಮಹಾರಾಷ್ಟ್ರ ಅಂತ ಜಯರಾಮ್ ರಮೇಶ್ ಹೇಳಿದ್ದಾರೆ. ಮೂಲ ಪ್ರಶ್ನೆ ಏನು ಅಂತಂದ್ರೆ, ಜನಾದೇಶ ಅನ್ನೋದನ್ನ ಸ್ವೀಕರಿಸಲಾರೆವು ಅಂತಂದ್ರೆ ವಿಪಕ್ಷಗಳ ಜವಾಬ್ದಾರಿ ಏನ್? ಹಾಗಾದ್ರೆ ಚುನಾವಣೆ ಫಲಿತಾಂಶದ ಬಳಿಕ ಅದನ್ನ ಅನಿರೀಕ್ಷಿತ ಅನ್ನೋದು, ಷಡ್ಯಂತ್ರ ನಡೆದಿದೆ ಅನ್ನೋದು ಎಷ್ಟು ಸರಿ? ಇದು ಜನತೆಯ ನಿರ್ಣಯ ಆಗಿರಲಾರದು. ಮಹಾರಾಷ್ಟ್ರ ಜನತೆಯ ಮನಸ್ಸು ನಮಗೆ ಗೊತ್ತಿದೆ ಅಂತಾರೆ ಸಂಜಯ್ ರಾವತ್. ಹಾಗಾದ್ರೆ ಚುನಾವಣಾ ಪ್ರಕ್ರಿಯೆ ಮತ್ತು ಚುನಾವಣಾ ಆಯೋಗ ಎರಡರಲ್ಲೇ ದೋಷ ಇರಬೇಕಲ್ವಾ? ಅದನ್ನ ಸರಿಪಡಿಸೋದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದು ವಿಪಕ್ಷಗಳ ಕೆಲಸವಾಗಿದೆ. ಮತದಾರರ ಪಟ್ಟಿ, ಇವಿಎಂ ಕುರಿತ ನಮ್ಮ ಪ್ರಶ್ನೆಗಳಿಗೆ ಆಯೋಗ ಸರಿಯಾದ ಉತ್ತರವನ್ನೇ ಕೊಟ್ಟಿಲ್ಲ ಅನ್ನೋದು ಖೇರಾ ಆರೋಪ. ಯಥಾ ಪ್ರಕಾರ ಚುನಾವಣಾ ಆಯೋಗದಿಂದ ಯಾವುದೇ ಉತ್ತರ ಇಲ್ಲ. ಹರಿಯಾಣದಲ್ಲಿ ಎತ್ತಲಾದ ಪ್ರಶ್ನೆಗಳಿಗೂ ಆಯೋಗ ಉತ್ತರ ಕೊಟ್ಟಿಲ್ಲ ಅನ್ನೋದು ಕಾಂಗ್ರೆಸ್ನ ಆರೋಪ. ಚುನಾವಣೆ ಮುಗಿದ ಬಳಿಕ ಮತದಾನದ ಶೇಕಡಾವಾರು ಪ್ರಮಾಣ ಹೆಚ್ಚೋದ್ರ ಬಗ್ಗೆನೂ ಆಯೋಗ ಉತ್ತರಿಸಿಲ್ಲ ಅನ್ನೋ ತಕರಾರನ್ನು ಅದು ಎತ್ತಾನೆ ಬಂದಿದೆ. ಆಯೋಗ ಉತ್ತರಿಸಿಲ್ಲ ಅಂದಾದಾಗ ಚುನಾವಣಾ ಪ್ರಕ್ರಿಯೆಯನ್ನೇ ವಿರೋಧಿಸುವ ಧೈರ್ಯವನ್ನ ವಿಪಕ್ಷಗಳು ಯಾಕೆ ಮಾಡೋದಿಲ್ಲ? ಬದಲಾಗಿ ಚುನಾವಣೆ ನಡೆದು ಫಲಿತಾಂಶ ವಿರುದ್ಧವಾದ ತಕ್ಷಣ ಷಡ್ಯಂತ್ರದ ಮಾತೆತ್ತಿ ಫಲಿತಾಂಶ ಒಪ್ಪುವಂತದ್ದಲ್ಲ ಅಂತಂದ್ರೆ ಹೇಗೆ? ಜಾರ್ಖಂಡ್ ಫಲಿತಾಂಶವನ್ನ ಒಪ್ಪುತ್ತೀರಾದ್ರೆ, ವಯನಾಡ್ ಫಲಿತಾಂಶವನ್ನ ಒಪ್ತೀರಿ ಅಂತಾದ್ರೆ, ಕರ್ನಾಟಕದ ಫಲಿತಾಂಶವನ್ನ ನೀವು ಒಪ್ತೀರಿ ಅಂತಾದ್ರೆ ಮಹಾರಾಷ್ಟ್ರದ ಫಲಿತಾಂಶ ಹೇಗೆ ಸ್ವೀಕಾರಾರ್ಹವಲ್ಲ? ಚುನಾವಣೆಯ ಪಾರದರ್ಶಕತೆ ಸಂಬಂಧ ನಾವು ಎತ್ತುವ ಪ್ರಶ್ನೆಗಳನ್ನ ಮತ್ತಷ್ಟು ಬಲಗೊಳಿಸೋಕೆ ಮಾಧ್ಯಮಗಳ ನೆರವು ಬೇಕಿದೆ ಅಂತಾರೆ ಕಾಂಗ್ರೆಸ್ ನಾಯಕರು. ಉಳಿದೆಲ್ಲ ಕಡೆಯ ಚುನಾವಣಾ ಫಲಿತಾಂಶವನ್ನ ಒಪ್ಪುವಾಗ ಅಲ್ಲಿ ಬಿಜೆಪಿಯ ಆಟ ನಡೀಲಿಲ್ಲ ಅಂತ ದೃಢವಾಗಿ ಹೇಳುವಾಗ ಮಹಾರಾಷ್ಟ್ರದ ಫಲಿತಾಂಶವನ್ನ ಹೇಗೆ ಸಂಶಯದಿಂದ ನೋಡೋಕ್ ಸಾಧ್ಯ? ಹಾಗೆ ತಮ್ಮ ವಿರುದ್ಧ ಬಂದಿರುವ ಫಲಿತಾಂಶವನ್ನ ಮಾತ್ರವೇ ಶಂಕಿಸೋದು ನೈತಿಕವಾಗಿ ಎಷ್ಟು ಸರಿ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ. ಹೇಗಿಂತ ಫಲಿತಾಂಶ ಬಂದಿದೆ ಅನ್ನೋದನ್ನ ಪರಿಶೀಲಿಸಿ ವಿಶ್ಲೇಷಣೆ ನಡೆಸ್ತೀವಿ ಅಂತ ಜಯರಾಮ್ ರಮೇಶ್ ಹೇಳ್ತಾರೆ. ಆದ್ರೆ ಗೆದ್ದಿರುವಲ್ಲಿ ಅವರಿಗೆ ಇಂತಹ ಫಲಿತಾಂಶ ಹೇಗ್ ಬಂತು ಅಂತ ಅನುಮಾನ ಇಲ್ಲ. ನಿಜವಾಗಿಯೂ ಷಡ್ಯಂತ್ರ ನಡೆದಿರೋದೇ ಆದಲ್ಲಿ ವಿಪಕ್ಷ ಆ ಷಡ್ಯಂತ್ರದ ಕಾರಣದಿಂದ ಸೋತಿತ ಅಥವಾ ಜನರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಅದು ಸೋಲ್ತ? ತಾನು ಸ್ಪರ್ಧಿಸಿರುವ ಕಡೆಯಲ್ಲೆಲ್ಲ ಬಿಜೆಪಿ ವಿಪಕ್ಷವನ್ನ ಗುರಿ ಮಾಡಿದೆ. ಅದು ಕಣದಲ್ಲಿದ್ದ 140 ಕ್ಷೇತ್ರಗಳಲ್ಲೂ ವಿಪಕ್ಷವನ್ನ ಗುರಿ ಮಾಡಲಾಗಿತ್ತು ಅನ್ನೋದು ಕಾಂಗ್ರೆಸ್ ಆರೋಪ. ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರುವಲ್ಲಿ ನಾವು ಜಯಿಸ್ತೇವೆ, ಮಹಾರಾಷ್ಟ್ರದಲ್ಲಿ ಅದಕ್ಕೆ ವಿರುದ್ಧವಾಗಿ ನಡೆದಿದೆ ಅಂತಿದೆ ಕಾಂಗ್ರೆಸ್. ಲೋಕಸಭೆ ಚುನಾವಣೆ ಫಲಿತಾಂಶದ ಹೊತ್ತಲ್ಲಿ ಕಾಂಗ್ರೆಸ್ ಹೀಗೆ ಹೇಳಿರ್ಲಿಲ್ಲ, ಆದ್ರೆ ಹರಿಯಾಣ ಚುನಾವಣೆ ವೇಳೆ ತಕರಾರು ತೆಗಿತ್ತು. ಈ ದ್ವಂದ್ವದ ನಡುವೆ ಈ ಬಾರಿ ಕಾಂಗ್ರೆಸ್ ಇಷ್ಟು ದೊಡ್ಡ ವಿನಾಶದ ಹಂತವನ್ನ ಮುಟ್ಟಿದೆ. ಈ ಹೀನಾಯ ಸೋಲಿನ ನಂತರ ಕಾಂಗ್ರೆಸ್ ಮೈತ್ರಿಯ ಅಜೆಂಡಾ ಏನು? ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸುವ ಬಿಜೆಪಿಯನ್ನ ಅದು ಹೇಗೆ ಎದುರಿಸುತ್ತೆ? ತನ್ನ ವಿಶ್ವಾಸಾರ್ಹತೆಯನ್ನ ಇಂಡಿಯಾ ಒಕ್ಕೂಟ ಉಳಿಸಿಕೊಳ್ಳುವುದು ಸಾಧ್ಯನಾ? ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.